ಸಂಪೂರ್ಣ ಬಹುಮತದಲ್ಲಿ ಸರ್ಕಾರವನ್ನು ನಾಡಿನ ಜನತೆ ಈ ಪಕ್ಷಕ್ಕೇನು ಕೊಟ್ಟಿದ್ದಾರೆ. ಈ ಸರ್ಕಾರಕ್ಕೆ, ಈ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೋ, ಇಲ್ಲ ರಾಜ್ಯದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅನಾಗರಿಕ ರೀತಿಯ ವರ್ತನೆಯನ್ನು ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿಯನ್ನು ಉಂಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲವಾರು ಪ್ರಕರಣಗಳು ಪ್ರತಿನಿತ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿ ಈ ಸರ್ಕಾರದ ನಿಷ್ಕ್ರಿಯತೆಯೋ ಇಲ್ಲ ಈ ಸರ್ಕಾರಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೋ ಅಂತಕ್ಕಂಥ ಅನುಮಾನಗಳಿಗೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದಿಲ್ಲಿ. ಅದರಲ್ಲಿ ಇತ್ತೀಚೆಗೆ ಕಳೆದ ಹೊಸ ವರ್ಷದ ಆಚರಣೆಯನ್ನು ಒಂದು ಕಡೆ ನಾಡಿನ ಜನತೆ 2026 ವರ್ಷವನ್ನು ಅತ್ಯಂತ ಉತ್ಸುಕತೆಯಿಂದ ಬರಮಾಡ್ಕೊಂಡಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆ, ಇಂಥ ಒಂದು ಹೊಸ ವರ್ಷದ ದಿನಕ್ಕೆ ನಾವು ಕಾಲಿಡ್ತಕ್ಕಂಥ ದಿನ 1ನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ನಗರದಲ್ಲಿ ನಾನು ಕಳೆದ 3-4 ದಿನಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಮತ್ತು ವಿರೋಧ ಪಕ್ಷದ ನಮ್ಮ ಮೈತ್ರಿ ಪಕ್ಷದ ಸ್ನೇಹಿತರುಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಸ್ಥಳ ಪರಿಶೀಲನೆ ಮಾಡಿ ಸ್ಥಳದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾಧ್ಯಮದ ಸ್ನೇಹಿತರ ಮುಂದೆ ಅವರವರದೇ ಆದಂಥ ಭಾವನೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನು ಅನಾವರಣ ಮಾಡತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಹೇಳಿ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, 2006ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ತೀರ್ಪು ದೇಶದ ಯಾವುದೇ ಭಾಗದಲ್ಲಿ ಪ್ರತಿಮೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದಾರೆ. ವಿಶೇಷ ಪ್ರಕರಣಗಳು ಅಂತ ಹೇಳಿ ಸರ್ಕಾರದ ಅನುಮತಿಯನ್ನು ಪಡೆದು ಪ್ರತಿಮೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ನಡೀತಾ ಇದೆ. 2012ರಲ್ಲೂ ಸಹ ಒಂದು ಕಾನೂನು ರಾಜ್ಯದಲ್ಲಿ ತಂದಿದ್ದಾರೆ ಸರ್ಕಾರ. ಇಲ್ಲಿ ಒಂದು ಕಡೆ ಈಗಿನ ಒಂದು ಮಾಹಿತಿ ಪ್ರಕಾರ ಇವರು 3ನೇ ತಾರೀಕಿನಂದು ಈ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥ ದಿನಾಂಕ ಏನು ನಿಗದಿ ಮಾಡ್ಕೊಂಡಿದ್ರು, ಸಂಘಟನೆಗಳು ಇಲ್ಲ ಕ್ಷೇತ್ರದ ಶಾಸಕರ ಒಂದು ಆಸೆಯೋ 3ನೇ ತಾರೀಕಿನಂದು ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇನೆ. ಆದರೆ ಸರ್ಕಾರ 2 ಬಾರಿ
ಈ ಸಂಘಟನೆಗಳು ಅನುಮತಿಯನ್ನು ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದರು. ಅನುಮತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮೀನಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೇನೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ, 3ನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ, ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ವಾ? ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ. ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ದರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು? ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರೂ ಇವತ್ತು ಅನುಮಾನ ವ್ಯಕ್ತಪಡಿಸ್ಲಿಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ, ಭಯಭಕ್ತಿನೂ ಇದೆ. ಈಗ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ. 1ನೇ ತಾರೀಕಿನಂದು ನನಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕಳೆದ 3-4 ದಿನಗಳಿಂದ ಮಾಧ್ಯಮದ ಮುಂದೆ ನಮ್ಮ ಎಕ್ಸ್ ಖಾತೆ ಮುಖಾಂತರವೋ ಮತ್ತಿನ್ಯಾವುದೋ ರೀತಿಯಲ್ಲಿ ನಾನು ನಿಮಗೆ ನನ್ನ ಭಾವನೆ ವ್ಯಕ್ತಪಡಿಸಲಿಕ್ಕೆ 3-4 ದಿನಗಳಿಂದ ನಾನು ನಿಮ್ಮ ಮುಂದೆ ಬರಲಿಲ್ಲ. ಇವತ್ತು ಈ ಎಲ್ಲ ಘಟನೆಗಳನ್ನು ಗಮನಿಸಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೇ ಇದ್ದರೆ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲ ಒಂದು ಕಡೆ ನನ್ನ ಒಂದು ವೈಫಲ್ಯಗಳನ್ನು ತೋರಿಸ್ದಾಗ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇದರಲ್ಲೇ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ವಿಷಯಗಳನ್ನು ಇಡ್ತಾ ಇಲ್ಲ. ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ಯಾವ 1ನೇ ತಾರೀಕಿನಂದು ಮಧ್ಯಾಹ್ನ 2:30-3 ಗಂಟೆಗೆ ಇರಬೇಕು ಅಂತ ಕಾಣಿಸ್ತದೆ. ಅವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ 2 ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ. ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ, ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತಗೊಂಡಿದ್ರೋ ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡಲಿಕ್ಕೆ ಹೋಗಲ್ಲ. ಈಗ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಹಾಕಿದಂಥ ಬ್ಯಾನರ್ನ ತೆಗೀತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸ್ನರು ಬಂದು ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗೆಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂಥವ್ರಿಗೆ. ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ. ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತೇಳಿ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ. ಅವನ ಜೊತೆಯಲ್ಲಿ ಒಂದು 10-12 ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುಂದೆನೇ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ, ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿ
10-12 ಜನ ಕರ್ಕೊಂಡೋಗಿ ಕೂತ್ಕೊತಾನೆ ಮನೆ ಪರಿಮಿತಿ ಒಳಗೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ, ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ಪಾಸ್ ಅಲ್ವೋ? ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆಯನ್ನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಅಂದಚಂದದ ಮಾತು ಬಿಡಿ, ಅದರಿಂದ ಇಲಾಖೆ ನಡೆಸಲಿಕ್ಕಾಗಲ್ಲ. ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು. ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲುಗೆ ಫೋನ್ ಮಾಡ್ತಾರೆ. ನನ್ನ ಮನೆ ಮುಂದೆ ಬಂದು ಗಲಭೆ ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ, ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳು ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಶುರುವಾಗ್ತಾರೆ. ಇದು ಪ್ರಾರಂಭ ಆದಂಥದ್ದು. ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕುಗೊಳಿಸಿದರೆ, ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಘಟನೆ ಪ್ರಾರಂಭ ಆದಾಗ ಬಹುಶಃ ಮಾಧ್ಯಮದ ಸ್ನೇಹಿತರು ಅವತ್ತು ರಾತ್ರಿಯೆಲ್ಲ ಪ್ರತಿಯೊಂದು ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ. ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆಯೂ ಇಲ್ಲ, ಜನಾರ್ದನ್ ರೆಡ್ಡಿನೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ 7 ಬಾರಿನೋ 8 ಬಾರಿನೋ ಗುಂಡು ಹಾರಿಸ್ತಾರೆ. ಆ ಸೌಂಡ್ ಕೇಳ್ತದೆ ಟಿ ವಿನಲ್ಲಿ. ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡು ಹಾರಿಸ್ತಂಥ ಘಟನೆಗಳೇನಿದೆ, ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ. ಸಿದ್ದರಾಮಯ್ಯನವರೇ, ಅದು ಎಂಥದೋ ದೇವರಾಜ ಅರಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣೊಯ್ಕೋಬೇಕು ಈ ದಾಖಲೆ ನಿರ್ಮಾಣ ಮಾಡ್ಕೊಂಡು. ಇತಿಹಾಸದಲ್ಲಿ ಬರೆಯೋದು ನಿಮ್ಮ ದಾಖಲೆ ಅಲ್ಲ, ನಿಮ್ಮ ಈ ಅವಧಿ ಒಳಗೆ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ ರೀತಿ ಈ ರಾಜ್ಯದ ಜನತೆಯ ರಕ್ಷಣೆ ಮಾಡಿದ್ದೀರಿ, ನಿಮ್ಮ ಆಡಳಿತದ ವೈಖರಿ ಏನಿತ್ತು, ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ. ನಿಮ್ಮ ಅವಧಿದಲ್ಲ ಬರೆಯೋದು. ಇವತ್ತಾರ 4 ಜನ ಹೇಳ್ಬೋದು, ಇವತ್ತು ದೇವರಾಜ ಅರಸು ಅವರ ದಾಖಲೆ ಮುರಿದು ಬಿಟ್ಟರು ಅಧಿಕಾರದಲ್ಲಿ. ಏನು ಹೇಳ್ತೀರಿ? ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ MLA ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಫೋನ್ನೇ ರಿಸೀವ್ ಮಾಡಲಿಲ್ಲ, ಗರಂ ಆದರು, ಫೋನ್ ಬಿಸಾಕಿದ್ರು. ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಮುಖ್ಯಮಂತ್ರಿಗಳೇ, ನೀವು ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಮುಖ್ಯಮಂತ್ರಿಗಳ ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ
ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಿಸ್ಟರ್ ಹೋಮ್ ಮಿನಿಸ್ಟರ್, yesterday you told that you will going to announce CID enquiry. What kind of enquiry you will going to conduct as a home minister? ನಿಮ್ಮ ಮುಖ್ಯಮಂತ್ರಿ ಹೇಳ್ತಾವ್ರೆ ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು, ಇದನ್ನು ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿನ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತೀತ್ಯ ಕೊಟ್ಟಿರಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಬಂದು ಇಟ್ಕೊಂಡವ್ರಂತೆ. ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋವ್ರೆ ಅಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು. ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ, ಸೂಚಿಸಿದ್ದಾರಂತೆ. ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ. 4 ದಿನ ಆಯಿತು, 5 ದಿವಸ ಆಯಿತು ಇವತ್ತಿಗೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ, ಇದು ಮುಖ್ಯಮಂತ್ರಿಗಳ ಹೇಳಿಕೆ. ಇನ್ನು ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇವರು ಪ್ರಧಾನಮಂತ್ರಿಗೂ ಎದುರಲ್ಲ, ಕೇಂದ್ರದ ಗೃಹ ಸಚಿವರಿಗೂ ಎದುರಲ್ಲ. ಇವರ ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು DCM DKC. ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು? ಡೆಪ್ಟಿ CM ಹೇಳಿಕೆ ಇದು. ಇಲ್ಲಿ ಹೇಳ್ತಾರೆ ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ, ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ. ಅದಾದ ಮೇಲೆ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ, ಸಣ್ಣ ಅಹಿತಕರ ಘಟನೆ FIRಗಳು ಇರಲಿಲ್ಲ, ಅವರು ಬಂದ ಮೇಲೆ ಗಲಭೆಯಾಗಿದೆ. ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು? ಆಲ್ಮೋಸ್ಟ್ 1.5 ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ. ಈ ಕಳೆದ 1.5 ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವರೇನು ಬಳ್ಳಾರಿಗೆ ಹೋಗಿದ್ದಾರೆ 1.5 ವರ್ಷ, ಎಷ್ಟು FIRಗಳು, ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ. ಇದ್ರ ಜೊತೆಗೆ ಅವರು ಬೇರೆ ಹಿಮ್ಮೇಳ, ಹೋಮ್ ಮಿನಿಸ್ಟ್ರು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆ, ಅವ್ರ ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ. ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಮಾಡೋಕ್ಕೇನೋ ಬರೋರಲ್ಲ, ಆ ಹಿಂದ್ಗಡೆ ಇದು ಹೇಳ್ಕೊಂಬ ಎಂಥದ್ದು ಬರೋರಲ್ಲ, ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ. ಇದಕ್ಕೆ ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು? ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ, ಇದು ಕೊಲೆ, ಇದು ಕಾರ್ಯಕರ್ತಂದು, ಕಾಂಗ್ರೆಸ್ ಕಾರ್ಯಕರ್ತಂದು.
ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ, ರಾಜ್ಯ ಕುರಿಗೆಡಿಸ್ತಾ ಇದ್ದಾರೆ. ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು, ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ರಾಜಶೇಖರ ಸತ್ತಿರ್ಬೋದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದ್ದು ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನಗ ಹಾಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗೋರು ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಇಲ್ಲ ಇನ್ನೊಂದಂತೆ, ಬಿ ಜೆ ಪಿ ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿ ಜೆ ಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನೇ ಇದು. ಇಲ್ಲಿ ನಿಷೇಧಾಜ್ಞೆ ಏರಲು ಮೀನಾಮೇಷ. ಬೆಳಗ್ಗೆನೆ ಅಲ್ಲಿ ನಡೆದಂಥ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು, ಬ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ 144 ಸೆಕ್ಷನ್ ಹಾಕಿ ಅಂತ ಹೇಳಿ. 144 ಸೆಕ್ಷನ್ ಆದೇಶನೂ ಮಾಡ್ತಾನೆ ತಹಶೀಲ್ದಾರು. ಆದರೂ 144 ಸೆಕ್ಷನ್ ಹಾಕಲ್ಲ. ಇಲ್ಲ ಅವನು ಯಾರೋ ಎಸ್ ಪಿನ ಸಸ್ಪೆಂಡ್ ಮಾಡೋರಲ್ಲ. ನಾನು ನೋಡಿದೆ ಬೆಳಗ್ಗೆ, ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ, ಇದರ ಹಿಂದೆ ಇದ್ದಂಥ ಎಸ್ ಪಿ ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ ಐ ಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ಇಲ್ಲಿ ಅದು ಎಂಥದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ KCA ಸ್ಟೇಡಿಯಂನಲ್ಲಿ. 5 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, 5 ಜನನ್ನ. ಇಲ್ಲಿ ಪಾಪ ಇವನೊಬ್ಬ SP ಒಬ್ಬನ, ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನವನೇ, ಇನ್ಸ್ಪೆಕ್ಟರ್ ಯಾವನವನೇ, DSP ಯಾವನವನೇ, ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ, ಅವ್ರು ಪರಿಚಯ ಮಾಡ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಅವತ್ತಾನೆ ಹೋಗವನೇ. ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ, ಇವಳು ಅಲ್ಲೇ ಇದ್ರಲ್ಲ ಐ ಜಿ, ಆ ಹೆಣ್ಮಗಳು, ಅವಳದು ಅದಕ್ಕೆ ಇದಿರಲಿಲ್ವ, ಪವರ್ ಇರಲಿಲ್ವ ಅವಳಿಗೆ, ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, ಐ ಜಿಗೆ. ಅಡಿಷನಲ್ SP ಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಿಗೆ. ಅವ್ರನ್ನೆಲ್ಲ ಯಾತಕ್ಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದಿರಲ್ಲ. ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿ ಆದರೂ ಸ್ಥಳದಿಂದ ಮೇಲೆ
ಮೇಲಿಳಿಸಬಹುದಿತ್ತು. ಆದರೆ ಪೊಲೀಸರು ಮನವೊಲಿಕೆ ತಂತ್ರ ಅನುಸರಿಸಿದರು. ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ, ಪಾಪ ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ನವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ದಾರಲ್ಲ, ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೆಯಲ್ಲಿ. ಇವರೇನು ಮಾಡ್ತಾಯಿದ್ರು? ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರ ತಿಂಗಳದು? ಯಾಕೆಂದರೆ 31 ಆಗಿತ್ತಲ್ಲ, ಹಿಂದಿನ ದಿವಸ ರಾತ್ರಿ ಬೇರೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ. ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ದೀರಾ ಇವರೆಲ್ಲ ಆಗಿದ್ರೆ? ಇಲ್ಲಿ ಆ್ಯಕ್ಚುಲಿ ಅವತ್ತೇನು ಗಲಾಟೆ ನಡೀತು, ಭರತ್ ರೆಡ್ಡಿ ಬಂದರಲ್ಲ ಮಧ್ಯಾಹ್ನದ ಮೇಲೆ, ಸಾಯಂಕಾಲದ ಮೇಲೆ ಶಾಸಕರು, ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರೆ ಯಾರು? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದ ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ನಂತರ ಇಲ್ಲಿ ಹೇಳ್ತಾರೆ, ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ್ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ, ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು. ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ. ಇದು ತಗೋತಾರೆ ಕಂಪ್ಲೇಂಟ್ನ. ಜನಾರ್ದನ್ ರೆಡ್ಡಿನೇ ಗುಂಡು ಹಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು, FIR ಹೊರದ್ಬಿಟ್ರು. ಏನು ಪಾಪ ಕಷ್ಟಪಟ್ಟು ಶಾಸಕರು, ಇನ್ನೊಬ್ಬ ಶಾಸಕರು ಹೋಗಿ ಹೆಗಲು ಕೊಟ್ಟು, ಪಾಪ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯಾದ ಅಂತ ಹೇಳಿ ಹೆಗಲು ಕೊಟ್ಟು ಸ್ಮಶಾನದವರೆಗೂ ಪಾಪ ಶ್ರಮಪಟ್ಟು ಕರ್ಕೊಂಡು ಹೋಗೋರು, ಹೆಗಲು ಕೊಟ್ಟು. ತಡರಾತ್ರಿ ಧರಣಿ ಕುಳಿತ ಶಾಸಕ ನಾರಾ ಜನಾರ್ದನ್ ರೆಡ್ಡಿ ಬಂಧನಕ್ಕೆ ಬಿಗಿಪಟ್ಟು. ಇದೊಂದಿದೆ, ಇದಿರಲಿ. ಆಮೇಲೆ ಇದೆಂಥದ್ದು ಸತ್ಯಶೋಧನಾ ಸಮಿತಿ. ಯಾರಪ್ಪ ಅವರು? ಸತ್ಯಶೋಧನಾ ಸಮಿತಿ. ಸತ್ಯಶೋಧನಾ ಸಮಿತಿಲಿ ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿಕೆ ಕೊಟ್ಟವ್ರೆ? ಇದರಲ್ಲಿ ಶಾಸಕರದೇ ತಪ್ಪು, ಇದೆಲ್ಲ ಬೇಕಿರಲಿಲ್ಲ, ಪಕ್ಷಕ್ಕೆ ಇದರಿಂದ ಹಿನ್ನಡೆ ಆಗ್ತದೆ. ಸತ್ಯಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ನಾಳೆ ಕೊಡ್ತಾರೆ. ಏನು ಇವರೆಲ್ಲ ದೇವಲೋಕದಿಂದ ಇಳಿದು ಬಂದಿರಾರ ಇವರು? ಯಾವ ಸತ್ಯಶೋಧನೆ ಮಾಡ್ಕೊಂಬಂದವ್ರೆ? ಸರ್ಟಿಫಿಕೇಟ್ ಕೊಡ್ತಾರಾ? ಶಾಸಕರು ಅತ್ಯಂತ ಶಾಂತಿಯುತವಾಗಿ ಬಳ್ಳಾರಿಯ ನಗರವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಪರಿವರ್ತನೆ ಮಾಡಿದ್ದಾರೆ, ಈ ಸರ್ಟಿಫಿಕೇಟ್ ಕೊಡ್ತೀರಾ? ಈ ಸರ್ಟಿಫಿಕೇಟ್ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ನ ನಿಯೋಗದಿಂದ ತಗೊಂಡು ಯಾವ CID ಎನ್ಕ್ವೈರಿ ಮಾಡ್ತೀರಿ?
ಈಗ ಅವರೀಗ ಸರ್ಟಿಫಿಕೇಟ್ ಕೊಟ್ಟರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಇಲ್ಲಿ ಸಿದ್ದರಾಮಯ್ಯನವರೇ, ದೇವರಾಜ ಅರಸು ದಾಖಲೆ ಮುರಿತಾ ಇದ್ದೀರಿ. ನಿಮಗೆ ಒಂದು ನೆನಪಿಸ್ಕೊಡ್ತೇನೆ. ಇದೇ ಹಿಂದಿನ ಮುಖ್ಯಮಂತ್ರಿಯಾಗಿ 2017 ಕಲ್ಲಪ್ಪ ಅಂಡಿಬಾಗ್, ಏನು ಅಹಿಂದ ನಾಯಕರು ಇವರು, ಪ್ರತಿ ಜಿಲ್ಲೆ ಒಳಗೆ ಅಹಿಂದ ಸಮಾವೇಶ ಈಗ ಮಾಡ್ತಾರಂತ. ಈಗ ಅಹಿಂದ ಸಮಾವೇಶ. ಕಲ್ಲಪ್ಪ ಬಂಡಿಬಾಗ್ ಒಬ್ಬ ಸಾಮಾನ್ಯ ಹಳ್ಳಿಯ ಸ್ಕೂಲ್ ಮಾಸ್ಟ್ರು ಮಗ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಸಗಣಿ ಸಾರಿಸವ್ರೆ ಫ್ಲೋರ್ಗೆ. ಒಂದು ಸಣ್ಣ ಗುಡಿಸ್ಲಲ್ಲಿ ಜೀವನ ಮಾಡ್ತಾ ಇದ್ದಂಥವ್ರು. ಚಿಕ್ಕಮಂಗ್ಳೂರಿನಲ್ಲಿ DYSP. ಇದೇ ನೀವು ಮುಖ್ಯಮಂತ್ರಿಯಾಗಿ ಯಾವ ಅಹಿಂದ ಉಳಿಸ್ತಕ್ಕಂಥ ಮಹಾನ್ ರಕ್ಷಕರು ಬೆಳೆಸಿರೋರು ನೀವು ಅಹಿಂದಾನ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ. ಯಾವ ಅಹಿಂದ ಬೆಳೆಸಿದಿರೋ ದೇವರೇ ಕಾಪಾಡಬೇಕು. ಕಲ್ಲಪ್ಪ ಅಂಡಿಬಾಗು ಸೂಸೈಡ್ ಯಾಕೆ ಮಾಡ್ಕೊಂಡ? ಪ್ರಾಮಾಣಿಕ ಒಬ್ಬ ಅಧಿಕಾರಿ ನಿಮ್ಮ ಸರ್ಕಾರದಲ್ಲಿ, ಇದೇ ಅಹಿಂದ ಸಮಾಜಕ್ಕೆ ಸೇರಿದಂಥವನು, ಕುರುಬ ಸಮಾಜದವನು, ನೀವು ಮುಖ್ಯಮಂತ್ರಿ, ಸೂಸೈಡ್ ಮಾಡ್ಕೊಂಡ. ಅವತ್ತು ಧ್ವನಿಯಾಗಿ ಕೆಲಸ ಮಾಡಿದ್ದು ಜನತಾದಳ. ಇದೇ ಕುಮಾರಸ್ವಾಮಿ ಹೋಗಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸರ್ಕಾರದ ಕಣ್ ತೆರೆಸಿದಂಥದ್ದು ವಿಧಾನಸಭೆ ಒಳಗೆ ಇದೇ ಕುಮಾರಸ್ವಾಮಿ. ಈಗ ಈ ಯಾರೋ ಮೊನ್ನೆ ನಜ್ಜೂರು ಸಸ್ಪೆಂಡ್ ಮಾಡಿದ್ದೀರಲ್ಲ, ಅದೊಂದು ದೊಡ್ಡ ಕತೆ. ಅದು ಏನು ವದಂತಿ ಅಂತಾರೆ. ಇಲ್ಲ ಅದು ಯಾವುದೋ ಫಾರಮ್ ಹೌಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ ಅಂತ ಒಂದು ಕಡೆ ಹೇಳ್ತಾರೆ. ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ ಸೂಸೈಡ್ದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ. ಡಿಪ್ರೆಷನ್ ಒಳಗಾಗಿ ಹಿಂದೆ ಬರೆದಿದ್ದಾರೆ, ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಡಿಪ್ರೆಷನ್ಗೆ ಹೋಗಿದ್ದಂತೆ. ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಲ್ಲ. ಮುಂದುವರೆದ ಭಾಗನ ಹೋಮ್ ಮಿನಿಸ್ಟ್ರು ತುಮಕೂರು SP ಯಾಕೆ ಕಳಿಸಿದ್ದೀರಿ ಫಾರಮ್ ಹೌಸ್ಗೆ? ಏನೋ ಪಾಪ ದುಃಖಮ್ಮನಿಗೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಬಂದಿದ್ದಲ್ಲ SP, ಅದರಿಂದ ದೇವ್ರು ಉಳಿಸಿರ್ಬೇಕು ಅವನ್ನಷ್ಟೇ. ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ. ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ ಯಾರಾದರೂ. ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೀರಿ. 2 ಬಾರಿ ಮುಖ್ಯಮಂತ್ರಿಯಾಗಿ ಅದು ಬರೀತಾರೆ ಯಾರಾದರೂ ಪುಣ್ಯಾತ್ಮರು. ದೇವರಾಜ ಅರಸಿಗೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ? ಸಮಾಜಗಳನ್ನ ಹೊಡೆದು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆ ಯಾವ ರಾಜಕೀಯ ನಡೀತಿದೆ ಅನ್ನೋದು ಗೊತ್ತಿದೆ ನಮಗೆ. ಈಗ ಪ್ರಮುಖವಾದ ಅಂಶ ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು? ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ
ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ, ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು. ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಯಾರಿಂದ ಪರ್ಮಿಷನ್ ತಗೊಂಡ್ರಿ? ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ? ಯಾರು ಆದೇಶ ಮಾಡಿದವರು? ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು? ಮೊದಲನೇ ಬಾರಿ ಏನು ಬಂದಿತ್ತು? ದಯವಿಟ್ಟು ಸತ್ಯ ಹೇಳಿ, ಏಕೆಂದರೆ ಸತ್ಯವನ್ನಲ್ಲದೆ ಬೇರೆವೇನೂ ಹೇಳುವುದಿಲ್ಲ. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು. ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ. BJP ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ, ನಾನು ಮಾತ್ರ ಸತ್ಯ ಹೇಳ್ತೇನೆ. ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ, ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. ಯಾವ ತುಂಡಿತ್ತೋ ಗೊತ್ತಿಲ್ಲ. ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, ಅದಕ್ಕೆ ಕಾರಣ ಇವ್ರುಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟವರಲ್ಲ, ಜನಾರ್ದನ್ ರೆಡ್ಡಿನ ಗುಂಡಾರಿಸಿ ರಾಜಶೇಖರ್ನ ಸಾಯಿಸಿದ್ದು, ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗ್ದವರು? ಏನು ಸೂರ್ಯನ ಬೆಳಕು ಬಿದ್ದು ಬಿಡ್ತಾ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ಇವರು ತನಿಖೆ ಮಾಡ್ತಾರಾ? ನ್ಯಾಯ ಕೊಡ್ತಾರಾ? ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರಾ ಇವರು? ಅಲ್ಲಿ ನೋಡಿದ್ರು ಮೊನ್ನೆ ಬೆಳಗಾವಿ ಒಳಗೆ ಶಾಸಕರ ಮಗ, ಅವನೇ ಅವನ BDCC ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ, ಅವನ ತಲೆ ಬುರುಡೆ ಹೊಡೆದವ್ರೆ. ಅವನು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕವ್ರೀಗ. ಇದಕ್ಕೇನ್ರಿ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯನವರೇ? ನಿಮ್ಮ ಶಾಸಕರನ್ನ ಗೆಲ್ಲಿಸಿರೋದಿಲ್ಲಿ ರಾಜ್ಯದ ಜನ. ಭದ್ರಾವತಿಯಲ್ಲಿ ಏನಾಯಿತು ಅಂತ ಗೊತ್ತು, ಅವಳು ಯಾರು ಹೆಣ್ಮಕ್ಳಿಗೆ ಎದುರಿಸಿ ಬಾಯಿಗೆ ಹೊಲಿಗೆಯಾಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ. ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ? ಇದು ಸರ್ಕಾರನ ಬಳ್ಳಾರಿ ರಿಪಬ್ಲಿಕ್ ಅಂತೆ. ಬಳ್ಳಾರಿ ರಿಪಬ್ಲಿಕ್ ಆಗ್ಬಿಡಲ್ಲ, ಒಂದು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್. ಮೊದಲು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಜನ ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಇದೆಂಥದ್ದು ನಮಗೆ ಬರಲ್ಲ ಸ್ಟೈಲ್, ಅದು ಅವ್ರ ಸ್ಟೈಲ್ ನಮಗಿಲ್ಲ, ನಾವು ಬಾಡಿ ಸ್ವಲ್ಪ ವೀಕು. ಏನು ವಿಧಾನಸೌಧದಲ್ಲಿ ವಿರಾವೇಶ ಎಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು. ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ. ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ, ನಿಮ್ಮನ್ನು ಬರೆದಿಟ್ಕೊಳ್ಳಿ, ಸರ್ವನಾಶ ಮಾಡ್ತಾರೆ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್. ಇವತ್ತು ಡೇಟ್ ಬರೆದಿಟ್ಕೊಳ್ಳಿ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್ಸು, ಕೊನೆಯ ಆಡಳಿತ ಕಾಂಗ್ರೆಸ್ದು ಈ ರಾಜ್ಯದಲ್ಲಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನು. ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ
ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ. ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯ ವಾತಾವರಣ. ಪ್ರಾಯಶ್ಚಿತ ಅನುಭವಿಸ್ತೀರಿ, ತಿಳ್ಕೊಂಡಿದ್ದೀರಿ. 28ಕ್ಕೂ ನಾವೇ ಬನ್ರಪ್ಪ, ಭಾಳ ದೊಡ್ಡ ಸಾಧನೆ ಮಾಡಿದ್ದೀರಿ, ಜನ ಕಾಯ್ತಾವ್ರು ನಿಮಗೆ. 28ಕ್ಕೂ ನಾವೇ ಮಾಡೋಕ್ಕೆ. ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟ್ರ್ ಗತ್ತೇನಿದೆ ಅನ್ನೋದನ್ನ ತೋರಿಸಿ ಕೆಲಸ ಮಾಡಲಿ. ಏನು ಅರೆಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ? ಯಾವ್ಯಾವ ಥರ ಅರೆಸ್ಟ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ರಾಜ್ಯದಲ್ಲಿ. SIT ರಚನೆ ಮಾಡ್ಕೊಂಡು ಯಾವ ಥರ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ಪೊಲೀಸ್ ಇಲಾಖೆನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು. ಮೇಲೊಬ್ಬ ಇದ್ದಾನೆ, ಕಾಯ್ತಾ ಇರ್ತಾನೆ. ಇದ್ಯಾವುದೋ ನಮ್ಮ ಕೈಲಿಲ್ಲ. ನಾನು ಅದಕ್ಕೆ ಕೇಳಿದೆ, ರಾಗ ದ್ವೇಷದಿಂದ ಇವತ್ತು ನಾನು ಈ ಮಾಧ್ಯಮದ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿದೆ. 2 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಯಾವ ಕಾರಣಕ್ಕೆ ಮಾಡಿದ್ರು ಕೊನೆಗೆ ಹೇಳಿದ್ದೀನಿ ನಿಮಗೆ. ಅಧಿಕಾರ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳನ್ನು ಬಗ್ಗಬಡಿತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ ಈ ದೇಶದಲ್ಲಿ. ಭಾಳ ಜನ ಭಾಳ ಜನ ಅಳೆದು ಹೋಗಿದ್ದಾರೆ, ಯಾರೂ ಉಳಿದಿಲ್ಲ. ಯಾರಿಗೂ ಶಾಶ್ವತ ಅಲ್ಲ ಇದು. ನಾನು ನೋಡಿದ್ದೀನಿ ಅಧಿಕಾರನ, ಈ ಥರ ನಡೆಸಲಿಲ್ಲ ನಾನು. ಅದರಿಂದ ಈ ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದ್ದರೆ, ಕಣ್ಣು ಮುಂದೆ ಇದೆ ಎಲ್ಲ, ಕಣ್ಣು ಮುಂದೆ ಏನೇನು ನಡೆದಿರ್ತಕ್ಕಂಥದ್ದು. ಅಲ್ಲಿ ಬಳ್ಳಾರಿಯಲ್ಲಿ ಕೇಳಿದರೆ ಬೀದಿಲಿ ಹೋಗೋ ಒಬ್ಬ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ಸಣ್ಣ ವ್ಯಕ್ತಿ ಕೇಳಿದ್ರು ಹೇಳ್ತಾನೆ ಏನಾಗಿದೆ ಅಂತ ಹೇಳಿ. ಆ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಅದರಿಂದ ಇದೆಲ್ಲ ಬಿಟ್ಟು ನಿಜಕ್ಕೂ ನೀವು ಸತ್ಯವಂತರೇ ಇದ್ದರೆ ಸತ್ಯ ಹೊರಗಿಡಿ. ಯಾರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿದೆ? ಶಿಕ್ಷಕ ಬೇಕಾಗಿರೋದು ದ್ವೇಷಕ್ಕಲ್ಲ, ಒಂದು ಭಯಭಕ್ತಿ ಅನ್ನೋದು ಇಲ್ಲದೆ ಇದ್ದರೆ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ, ಎಷ್ಟು ಸಾವುಗಳು, ಒಂದು ಕಡೆ ಕೊಲೆಗಳು, ಒಂದು ಕಡೆ ಸೂಸೈಡು, ಒಂದು ಕಡೆ ಮರ್ಯಾದೆ ಹತ್ಯೆ. ಇದು ಆಡಳಿತ ಅಂತ ಕರಿತೀರ ಸಿದ್ದರಾಮಯ್ಯರೇ? ನಿಮ್ಮಿಬ್ಬರ ಕುರ್ಚಿ ತೆವಲಿಗೆ ಆಡಳಿತ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಧಿಕಾರಿಗಳನ್ನು ಯಾವ ಮಟ್ಟಕ್ಕೆ ಇಳಿಸಿದ್ದೀರಿ? ಇವತ್ತೆಲ್ಲ ಅವ್ರಿಗೆ ಏನೋ ಅಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳನ್ನು ದುರ್ಬೆಯಾಗಿ ಹುಡುಕ್ಬೇಕೀಗ. ನೀವೇನೋ ನಿಮ್ಮ ತೀಟೆಗಳು ತೀರಿಸ್ಕೊಂಡು ಹೋಗ್ತೀರಿ. ಮುಂದಿನ ಪೀಳಿಗೆ ಏನಾಗಬೇಕು, ಮುಂದಿನ ಈ ರಾಜ್ಯ ಏನಾಗಬೇಕು ಇಂಥ ಆಡಳಿತ ನಡೆಸ್ಕೊಂಡು? ಇದು ನನ್ನಲ್ಲಿರೋ ಚಿಂತೆ. ನಾನು ಏನು ಶಾಶ್ವತ ಅಲ್ಲ, ಯಾವನೂ ಏನು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಹೋಗಬೇಕಾದ್ರೆ 4 ಜನ ಇಲ್ಲಪ್ಪ ಒಳ್ಳೆ ಆಡಳಿತ ಕೊಟ್ಟರು ಅಂತಕ್ಕಂಥದ್ದನ್ನು ಬರೆಯೋ ರೀತಿಯಲ್ಲಿ ಆಡಳಿತ ಇನ್ನು 2 ವರ್ಷವಾದರೂ ಮಾಡಿ, ಏನೋ ಇನ್ನೂ 5 ವರ್ಷ ನಾನೇ ಅಂತೀರಿ. ಅವ್ರು ನೋಡಿದ್ರೆ ಇಲ್ಲ ಜನವರಿ 20, 29, 30 ಪಾಪ ಯಾರು ಹೇಳ್ತಾನೆ ಅವರೇ ಬದಲಾವಣೆ ಅಂತ ಹೇಳಿ. ನೀವಿರ್ತಿರೋ ಅವರಿರ್ತಿರೋ ನನಗೆ ಸಂಬಂಧ ಇಲ್ಲ. ಜನತೆ ಬಗ್ಗೆ ಭಯ ಭಕ್ತಿ ಇಟ್ಕೊಳ್ಳಿ, ಗೌರವ ಇಟ್ಕೊಳ್ಳಿ. ಮರ್ಯಾದೆ ಇದ್ದರೆ ಯಾರು ಇಲ್ಲಿ ರಾಜೀನಾಮೆ ಕೊಡಬೇಕು, ಯಾರಿನ ತಪ್ಪಾಗಿದೆ
ಪ್ರಾಯಶ್ಚಿತ ಯಾಕೆ ಪಡ್ಕೋಬೇಕು, ತೀರ್ಮಾನ ನೀವು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ಸಂಜೆ ಆ ಜಾಗಕ್ಕೆ ವಿಸಿಟ್ ಕೊಡ್ತಾರೆ. ದಾವಣಗೆರೆ SP ಹೋಗ್ತಾರೆ, ಚಿತ್ರದುರ್ಗ SP, ತುಮಕೂರಿನ SP, 3 ಜನ ಹೋಗ್ತಾರೆ. ಅಲ್ಲಿ ಇನ್ನು ಆಫೀಸರ್ ಇನ್ಚಾರ್ಜ್ ಯಾರಿರ್ತಾರೆ ಅವ್ರು ಚಾರ್ಜ್ ತಗೊಂಡಿರಲ್ಲ. ಅಂತ ಸಂದರ್ಭದಲ್ಲೂ ಅಲ್ಲಿ ಏನು ಆಕ್ಷನ್ ಪ್ಲಾನ್ ಮಾಡೋದಿಲ್ಲ. ಸೆಕೆಂಡ್, ಅದಾಗಿದ್ದ ಕೆಲವೇ ಕ್ಷಣಕ್ಕೆ ಇಲ್ಲಿನ ಒಬ್ರು ಮಿನಿಸ್ಟರ್ ಅಲ್ಲಿ ಮಾತಾಡಿ ಹೇಳ್ತಾರೆ ಏನಾಗಿದೆ, ಸಾಯೋದಕ್ಕೆ ಮೊದಲೇ ಅನೌನ್ಸ್ ಆಗೋದಕ್ಕೆ ಮೊದಲೇ ಒಬ್ರು ಮಿನಿಸ್ಟರ್ ಹೇಳ್ತಾರೆ, ಆಫ್ಟರ್ ರೆಕಾರ್ಡ್ ಅದ್ರ ಕಾಲ್ ರಿಜಿಸ್ಟರ್ ಓಪನ್ ಆಗಿದೆ, ಅವ್ರು ಹೇಳ್ತಾರೆ ಏನ್ ಕಾಂಪನ್ಸೇಷನ್ ಕೊಡ್ಬೇಕು ನಾವು ಕೊಟ್ಬಿಡೋಣ. ನಿಮಗೆ ಅನ್ಸುತ್ತೆ ಇದು ಪ್ರೀ ಪ್ಲಾನ್? ಕೊಟ್ಟವ್ರಲ್ಲ 25 ಲಕ್ಷ ಯಾವ ಅಕೌಂಟಿಂದ ಕೊಟ್ಟವ್ರೆ? 25 ಲಕ್ಷ. ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ? 25 ಲಕ್ಷ ಮೂಟೆಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡು ಅದು? ಹಾಂ, ಇಲ್ಲಿ ಅದಕ್ಕೆ ಹೇಳಿದ್ದು, ಹಿರಿಯ ಅಧಿಕಾರಿಗಳಿದ್ದರು, ನಿಮ್ಮ IG ಹೇಳಿದ್ರಲ್ಲ ಹೆಸರಿಗೆ ಹೆಣ್ಮಗಳದು, ಆ ಹೆಣ್ಮಗಳು ಸ್ಪಾಟಲ್ಲೇ ಇದ್ದರು. ಯಾರು ಲಾಠಿ ಚಾರ್ಜ್ ಮಾಡೋದನ್ನು ಬೇಡ ಅಂತ ನಿಲ್ಲಿಸಿದ್ದು, 144 ಸೆಕ್ಷನ್ ಹಾಕಿ ಅಂತ ತಹಶೀಲ್ದಾರ್ ಆದೇಶ ಮಾಡಾಗಿದೆ. ಯಾತಕ್ಕೆ 144 ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾರು ಚಿತಾವಣೆ ಮೇಲೆ ಮಾಡಲಿಲ್ಲ? ಇದು ಮೊದಲೇ ಪ್ರೀ ಪ್ಲ್ಯಾಂಡ್ ಅಂತಕ್ಕಂಥದ್ದು ಇಲ್ಲೂ ಮೇಲ್ನೋಟಕ್ಕೆ ಕಾಣುತ್ತೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ 6 ಗುಂಡನ್ನು ಯಾಕೆ ಹಾರಿಸಿದ್ರು? ಗ್ಲಾಸ್ ಯಾಕೆ ಹೊಡೆದ್ರು? ಆಟೋದಲ್ಲಿ ನೀವೇ ತೋರಿಸ್ತೀರಿ ಟಿವಿಲಿ, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಬರ್ತಾರೆ, ಪೊಲೀಸ್ನರೇ ತೆಗೆದು ನೆಲದ ಮೇಲೆ ಹಾಕ್ತಾರೆ. ಆ ಆಟೋ ಸೀಸ್ ಮಾಡಬೇಕು ಅನ್ನೋದು ಬೇಡ? ಆಟೋ ಇದನ್ನು ತಂದಾಗ ಪೆಟ್ರೋಲ್ ಬಾಂಬ್ಗಳನ್ನ ಸೀಸ್ ಮಾಡಿದ್ರೆ ಆಟೋನ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು. ಇಲ್ಲಿ ಯಾತಕ್ಕೆ ಪೆಟ್ರೋಲ್ ಬಾಂಬ್ ತಂದವ್ರು ಯಾರು? ಜನಾರ್ದನ್ ರೆಡ್ಡಿ ಮನೆ ಮುಂದೆ. ಏನು ಜನಾರ್ದನ್ ರೆಡ್ಡಿ ಮಧ್ಯೆ ತಂದು ಇಟ್ಕೊಂಡಿದ್ರಾ? ಸದ್ಯ ಅವ್ರ ಮನೇಲಿ ಯಾರು ಹೋಗ್ಬೇಕಾಗಿತ್ತೋ ಆ ಗುಂಡೇಟಲ್ಲಿ, ಈಗ ಅದು ಎಂಥದೋ ಯಾರ್ಯಾರಿಗೆ ಗನ್ ಕೊಟ್ಟವ್ರೆ, ಯಾಕೆ ಕೊಟ್ಟವ್ರೆ, ಈಗ ತನಿಖೆ ಮಾಡ್ಕೊತಾರಂತೆ ನಮ್ಮ ಡೆಪ್ಟಿ CM. ಅದಕ್ಕೆ ಅಮೇರಿಕದಿಂದ ಕರ್ಕೊಂಬರಕ್ಕೆ ಹೇಳೋರಲ್ಲ, ನಮ್ಮ ಕೈಲಿ ಆಗಲ್ಲ, ಕರ್ನಾಟಕದಲ್ಲಿ ನಾವೆಲ್ಲ ನರ್ಸತ್ತಿದ್ದೀವಿ, ಅಮೇರಿಕದಿಂದ ಕರ್ಕೊಂಬರ್ಲಿ ಅಂತ ಹೇಳ್ತಾವ್ರೆ. ನನ್ನ ಇವ್ರು ಯಾವ ಎನ್ಕ್ವೈರಿ ಮಾಡ್ತಾರೆ? ಇವರು CBI ಕೇಳಿದ್ರೆ ಅದಕ್ಕೇನೋ ಒಂದು ಹೇಳ್ತಾರೆ. ಇವರು ಯಾರೋ ಒಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರೇ ಸಿಟ್ಟಿಂಗ್ ಜಡ್ಜ್ ಕೈಲಿ ಮಾಡಿಸಿ ಅಂದವ್ರೆ. ಅಲ್ಲ, ಇದೆಲ್ಲ ಬಿಡಿ. ಸತೀಶ್ ರೆಡ್ಡಿದು, ಭರತ್ ರೆಡ್ಡಿದು ಕಾಂಟ್ಯಾಕ್ಟ್ ಅವೆಲ್ಲ ತನಿಖೆಯಲ್ಲಿ ಅವರೆಲ್ಲ ಹೊರಗಡೆ ಇಡಬೇಕಲ್ಲ. ಅವ್ರು ರೈಟ್ ಹ್ಯಾಂಡೇ ಅವರು. ಹಾಂ, ಏನು ಮಾಡ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದಾಗ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದವ್ರೆ, ರಕ್ಷಣೆ ಕೊಡಿ ಅಂತ ಹೇಳಿ. ಓಪನ್ ಆಗಿ ಹೇಳೋರಲ್ಲ ನಾನು ಬೆಂಬಲ ಇದೆ ಅಂತ. ಯಾಕೆಂದ್ರೆ ಒಬ್ಬ MLA ಸಿಗ್ತಾರಲ್ಲ ಸಪೋರ್ಟ್ಗೆ, ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದು ಯೋಚನೆ ಇಲ್ಲ. ಇವ್ರ ಗುಂಡೇಟಲ್ಲಿ ಅವ್ರಿಗೊಬ್ಬ MLA ಬೇಕು ಓಟ್ ಹಾಕ್ಸ್ಕೊಳ್ಳೋ ಇದಕ್ಕೆ. ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕಲ್ಲ, ಅದಕ್ಕೆ ಭರತ್ ರೆಡ್ಡಿ ಬೆಂಬಲ ಅವರು. ನಡೀತಾ ಇರೋದು ಇದೆ ಇಲ್ಲಿ. ಯಾರು? ನೀವೇ ಇವತ್ತು ಪತ್ರಿಕೆಯಲ್ಲಿ ಬರ್ತಿದ್ದೀರಲ್ಲ, ಭರತ್ ರೆಡ್ಡಿ ಮನೆ ಮುಂದೆ ಖಾಲಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜನಜಂಗುಳಿ ಅಂತ ಬರ್ತಿದ್ದೀರಿ. ಪೊಲೀಸ್ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ತೊರಂಗಲ್ ಏರ್ಪೋರ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ CM ಮತ್ತೆ ಭರತ್ ರೆಡ್ಡಿ ಮೀಟಿಂಗ್ ಮಾಡ್ತಾರೆ. ಅದರಿಂದಲೇ ನಾನು ಹೇಳ್ತಾ ಇರೋದು, ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ತನಿಖೆಗಳು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೋಮ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, CM ಕರೆದು ಏನು ಹೇಳ್ತಾರೆ ಅದನ್ನು ಬರ್ಕೊಡ್ತಾರೆ ಅಷ್ಟೇ. ಈಗ ಈ
ಒಂದು ಕಾರ್ಯಕರ್ತನ ಹತ್ಯೆಗೆ ಕಾರಣ ಯಾರು, ಮತ್ತೆ ಯಾರು ಹೊಣೆ, ಇನ್ನೊಂದು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತೀರ, ಉಳಿದ ಅಧಿಕಾರಿಗಳ ಮೇಲೆ? ಈಗ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಅಧಿಕಾರಿಗಳ ಮೇಲೂ ಆಗಬೇಕು. ಪ್ರತಿ ತಿಂಗಳು ಪಗಾರ ಎಣಿಸ್ಕೊಂಡು ಇವ್ರು ಹೇಳ್ದಂಗೆ ಕುಣ್ಕೊಂಡು ಕೂತವ್ರಲ್ಲ ಅಲ್ಲಿ, ಅಧಿಕಾರಿಗಳ ಮೇಲೂ ಆಗಬೇಕು. ಯಾರು ಇದಕ್ಕೆ ಮೂಲ ಕಾರಣಕರ್ತರಿದ್ದಾರೆ, ಜನಪ್ರತಿನಿಧಿರೇ ಯಾರೇ ಇರಲಿ, ಪ್ರಥಮವಾಗಿ ಆಗಬೇಕಾಗಿರೋದು ಅವರುಗಳ ಮೇಲೆ ನನ್ನ ಅಭಿಪ್ರಾಯ ಇದೆ. Sir, you know, Janardhan Reddy they said clearly one statement when D.K. Shivakumar was having press conference. He said, "We don't allow Mr. Janardhan Reddy to make the Ballari once again a republic." There was one. Who told Janardhan Reddy already made this Ballari Republic? That issue was over. 15 years back it has over. Ballari Republic is over. Now Ballari Republic, in another way, they wanted to introduce. By Congress, you say, sir? Yeah, definitely. They are encouraging. ಅದಕ್ಕೆ ಹೇಳಿದ್ದು ಒಂದು ಓಟ್ ಬೇಕಲ್ಲ. ಯಾರ ಸ್ಟೇಟ್ಮೆಂಟ್ನ? ಅಲ್ಲಿಗೆ ಇವತ್ತು ಅವೆಂಥವೋ ದೊಡ್ಡ ಪೇಟ ಹಾಕೊಂಡವ್ರಲ್ಲಪ್ಪ, ಅದು ಯಾರು ಎಲ್ಲ ಪಂಜಾಬ್ ಕಡೆಯಿಂದ ಕರ್ಕೊಂಬಂದವ್ರೆ, ಇಲ್ಲಾರು ಗನ್ಮೆನ್ ಇಲ್ಲ ಅಂತ ಹೇಳಿ. ಯಾತಕ್ಕೆ ಪಂಜಾಬಿಂದ ಕರ್ಕೊಂಬಂದು ಇಟ್ಕೊಂಡವ್ರೆ ಎಲ್ಲರೂ? ಇವರ ನಡೆಸ್ತಾರಲ್ಲ ಅಂದಾ ದರ್ಬಾರು, ಹೊರಗಡೆ ಬರಬಾರ್ದು ಅಂತಲ. ಇಲ್ಲಾರು ಸಿಗ್ತಿರಲ್ವ ಗನ್ಮ್ಯಾನ್ಗಳು? ಯಾರು ಅವ್ರಿಗೆ ಗನ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರು? ಯಾರು ಕೊಟ್ಟಿರೋರು? ಯಾರು ಗನ್ ಇಟ್ಕೊಳ್ಳೋದಕ್ಕೆ ಅವ್ರಿಗೆಲ್ಲರಿಗೂ? ಈಗ 5 ಗನ್ನು 12 ಗನ್ನು ಸೀಸ್ ಮಾಡಿದ್ದೀವಿ ಅಂತಾರೆ. ಅರೆಸ್ಟ್ ಮಾಡಿದ್ದೀರಾ ಯಾರನ್ನಾದರೂ? ಅದ್ಯಾರೋ 3 ಜನನ ಹೋಟ್ಲಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾವ್ರಂತೆ. ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡೋಕ್ಕೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ನ ಮಾಜಿ ಪ್ರಧಾನಮಂತ್ರಿ ಮನೆಗೆ ನುಗ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ? ಏನು ದೊಡ್ಡ ಅಪರಾಧ ಮಾಡವನೇ ಅಂತ? ಎಲ್ಲ ಸಹಿಸ್ಕೊಂಡಿದ್ದೀವಿ. ಹಾಂ, ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ. ನಾನು ಹೇಳ್ತಾ ಇದ್ದೀನಿ, ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು? ಮೊದಲನೇ ಬಾರಿಗೆ ಸಿಕ್ತು? ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರು ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ನೋಡಿಲ್ವಾ ಇಲ್ಲಿ 11 ಜನ ಸ್ಟ್ಯಾಂಪ್ ಹಿಡ್ದು, ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು? ಅವರಿಬ್ರು ಪಾರ್ಟ್ನರ್ಸ್ ಅಲ್ವೇ? ಅಳಿಯನ ನನಗೆ ಗೊತ್ತಿಲ್ಲಪ್ಪ. ಅದಕ್ಕೆ ಹೇಳ್ತಾ ಇರೋದು, ಈ ಸರ್ಕಾರಕ್ಕೆ ಕನಿಷ್ಠ ಭಯಭಕ್ತಿ ಇದೆಯಾ? ಈ ಸರ್ಕಾರ ರಕ್ಷಣೆ ಕೊಡೋ ಸರ್ಕಾರವ ಜನಕ್ಕೆ? ಯಾರ ಸೂಚನೆ ಮೇರೆಗೆ ಸರ್ಕಾರ ನಡೆದಿದೆಯಲ್ಲ ಬಳ್ಳಾರಿ ಒಳಗೆ? ಅಷ್ಟು ಓಪನ್ ಆಗಿ ನಡೀತು. ಒಂದು ಲಾಠಿ ಚಾರ್ಜ್ ಇಲ್ಲ. ಅವನು ಯಾರೋ ಪೊಲೀಸ್ನ ಪಾಪ ಮೇಲದೆಂತೂ ಹೊಡಿತಾವನೆ. ಅದು ಯಾವುದೋ ಒಂದು ಟಿ ವಿಲಿ ಬರ್ತಾಯಿದ್ದು ನೋಡಿದೆ. ಆಮೇಲೆ ಆ ಗನ್ ಮ್ಯಾನ್ಗಳಿಗೆ ಭಯಭಕ್ತಿ ಇಲ್ಲ. ಅದು ಯಾವ ವೆಪನ್ಗಳು? ಅದು ಪಾಕಿಸ್ತಾನದಿಂದ ತಗೊಂಬಂದು ಇಟ್ಕೊಂಡವರು. ಅದನ್ನ ಡೆಪ್ಟಿ CM ಹೇಳಬೇಕು. ಅದೆಂಥದ್ದು ಪಾಪ ಜನಾರ್ದನ್ ರೆಡ್ಡಿಗೆ ಅಲ್ಲಿಂದ ಕರ್ಕೊಂಬರಕ್ಕೆ ಹೇಳೋರಲ್ಲ. Sir, new CM
ನನ್- ಈಗ ಈ ಓಪನ್ ಫೈರ್ ಮಾಡಿದ್ರು ಕೂಡ ಗವರ್ನಮೆಂಟ್ ಇಸ್ ಕೀಪಿಂಗ್ ಕ್ವೈಟ್ ಅಂಡ್ ಸಪೋರ್ಟಿಂಗ್ ದೀಸ್ ಪೀಪಲ್. ಸಂಪೂರ್ಣವಾಗಿ ಸರ್ಕಾರವೇ ಕೊಲೆಡ್ ಆಗಿದೆ. ಇಲ್ಲಿ ರಕ್ಷಣೆ ಕೊಡ್ತಿದೆ, ಕೊಲೆಗಡಕರಿಗೆ ಕೊಡ್ತಿರೋ ಸರ್ಕಾರ ಇದು ರಕ್ಷಣೆ. ಅವ್ರಿಗಿರ್ತಕ್ಕಂಥ ಸರ್ಕಾರ ಇದು. ಎಲ್ಲಿದೆ ಭಯ ಭಕ್ತಿ? ಇಲ್ಲೆಲ್ಲ ಜೀವನ್ ಭೀಮ್ ನಗರದಲ್ಲಿ ರಾತ್ರಿ ಪಾಪ ಓಂ ಶಕ್ತಿಗೆ ಹೋಗ ಹೆಣ್ಣು ಮಕ್ಕಳ ಮೇಲೆ ಕಲ್ಲು ತೂರ್ತಾರೆ ಅಂದರೆ ಎಲ್ಲಿಗೆ ಬಂದಿದೆ ಈ ರಾಜ್ಯ? ಸರ್, ಈಗ ಬೇರೆ ರಾಜ್ಯಗಳಲ್ಲಿ ಗನ್ ಸಂಸ್ಕೃತಿನ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈಗ ನಮ್ಮ ಕರ್ನಾಟಕಕ್ಕೆ ಕಾಣಿಸಿದೆ. ಇದು ಪ್ರಾರಂಭಿಕ ನನ್ನ ಅಭಿಪ್ರಾಯದಲ್ಲಿ. ಇದು ಎಲ್ಲೆಲ್ಲಿಗೆ ತಗೊಂಡೋಗುತ್ತೆ ಈ ಸರ್ಕಾರದಲ್ಲಿ ಇನ್ನು 2 ವರ್ಷದಲ್ಲಿ ಎಲ್ಲೆಲ್ಲಿಗೆ ತಗೊಂಡೋಗ್ತಾರೋ ಗೊತ್ತಿಲ್ಲ. ಇದು ಗಂತಿ ಇಲ್ವಾ ಸರ್? ನನ್ನ ಅಭಿಪ್ರಾಯದಲ್ಲಿ ಈ ಸರ್ಕಾರ ತಿದ್ಕೊಳ್ತಕ್ಕಂಥ ಮಾಡಿರ್ತಕ್ಕಂಥ ತಪ್ಪಿಗೆ ಪ್ರಾಯಶ್ಚಿತ ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಇಲ್ಲದೆ ಇರತಕ್ಕಂಥ ಸರ್ಕಾರ ಇದು. ಸರ್, ಇಂಗ್ಲಿಷಲ್ಲಿ How do you see the Bellary incident as a complete breakdown in the ಜನಾರ್ದನ್ Bellary? ರೆಡ್ಡಿ ಅವರು ಹಿಂದೆ ನಿಮ್ಮ ವಿರುದ್ಧ ಕೊಟ್ಟಿದ್ದೀವಿ ಆರೋಪ ಮಾಡೋದು, ದುರ್ಮರ್ತನ ಮಾಡೋದು, ಎಲ್ಲ ಮಾಡಿ ಆರೋಪ ಮಾಡೋದು. ಈಗ ಮತ್ತೆ ನಾವು ಅವ್ರ ಪರ ಬೆಟ್ಟಿದ್ರು ಅಂದ್ರೆ ಎಲ್ಲೋ ಕಡೆ ನನಗಿಲ್ಲಿ ಅವ್ರ ಪರ ಇವ್ರ ಪರ ಬ್ಯಾಟಿಂಗ್ ಪ್ರಶ್ನೆ ಅಲ್ಲ. ಇವತ್ತು ಏನು ನಡೆದಿದೆ ಇದು ಆಗಬಾರದು ರಾಜ್ಯದಲ್ಲಿ. ನಾನು ಮೊದಲೇ ಹೇಳಿದೆ, ಅದಕ್ಕೆ ನನ್ನಲ್ಲಿ ಯಾವುದೇ ರೀತಿಯ ರಾಗದ್ವೇಷದ ಹಿನ್ನೆಲೆಯಲ್ಲಿ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇಲ್ಲ ಅಂತ ಹೇಳಿದ್ದೇನೆ. ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ 150 ಕೋಟಿ ಹಗರಣದ ಒಂದು ಆಪಾದನೆ ಏನಿದೆ, ಅದರ ಪ್ರತಿಫಲವೇ ಇಷ್ಟೆಲ್ಲ ಈ ರಾಜ್ಯದಲ್ಲಿ ಇವೆಲ್ಲ ನಡೆದೋಗಿರ್ತಕ್ಕಂಥ ಘಟನೆಗಳು, ಇತಿಹಾಸ. ಸರ್, ಈಗ ಜನಾರ್ದನ್ ರೆಡ್ಡಿ ಅವರಿಗೆಲ್ಲ ಮಾತಾಡಿದ್ರೆ ಸರ್ ಇದ್ರ ಬಗ್ಗೆ ಏನಾದ್ರು? ನಾನಿಲ್ಲ ಚರ್ಚೆ ಮಾಡಿದೆ. ನಾನೇ ಫೋನ್ ಮಾಡಿ ದೂರವಾಣಿ ಮುಖಾಂತರ ಅವರು ಧೈರ್ಯನೂ ಹೇಳಿದ್ದೀನಿ, ವಿಷಯಗಳು ಏನೇನು ಅಂತಕ್ಕಂಥ ಅವರಿಂದಲೂ ಮಾಹಿತಿ ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದ್ವೇಷ ಭಾಷಣ ಕಾಯ್ದೆ ಜಾರಿಗೆ ತಂದಿರೋ ಕೆಲವು ವಾರಗಳಿವೆ. ಸರ್ಕಾರ ದೇವರೇ ಕಾಪಾಡಬೇಕು, ಮಸೂದೆ ಜಾರಿಗೆ ತಂದು ಸರ್ಕಾರ ದೇವರೇ ಕಾಪಾಡಬೇಕು ದ್ವೇಷ ಭಾಷಣ. ಸದ್ಯ ನಾಳೆ ಬೆಳಗ್ಗೆ ನೀವ್ಯಾರಾದರೂ ಏನಾದರೂ ಬರೆದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಸ್ವಲ್ಪ ಈ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಷ್ಟೆ. ನಿಮಗೂ ಭರತ್ ರೆಡ್ಡಿ ಅವರು ಬೆಂಕಿ ಹಚ್ತೀನಿ ಅಂತ ಹೇಳಿದ್ರು ಸರ್. ಹಾ. ಬೇಗದಲ್ಲಿ ಕೇಳಿದ್ರೆ ಬೆಂಕಿ ಹಚ್ಚೋದು ದ್ವೇಷ ಭಾಷಣದಲ್ಲಿ ಬರಲ್ಲ. ಬರಲ್ಲ, ಅವರ ಅರ್ಥಗಳೇ ಬೇರೆ. ಬೆಂಕಿ ಹಚ್ಚೋದೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ ದೊಡ್ಡ ಮೇಧಾವಿ, ಅವರಷ್ಟು ನಾವು ಓದೂ ಇಲ್ಲ ತಿಳ್ಕೊಂಡು ಇಲ್ಲ. ನೋಡ್ತೀನಿ ಅವ್ರ ಹೇಳಿಕೆಗಳು, ಅಬಾ 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 ಅವೆಂಥವು ವಸತಿ ನಿಲಿಗಳಿಗೆ ಅವೆಂಥವು ಹಪ್ಪಳ ಚಪಾತಿ ಮಾಡೋದಕ್ಕೂ ಏನೇನು ಮಾಡೋದ್ರೆ ಗೊತ್ತಿದೆ. ಚರ್ಚೆ ಬೇಡ, ಈಗ ಇದು ಡೈವರ್ಟ್ ಆಗೋದು ಬೇಡ. ನೋ, ರಿಗಾರ್ಡಿಂಗ್ January 1st, what has happened in Ballari, totally state government failed in maintaining law and order situation, not only in Ballari, in the entire country, in the state. This government is for only the person who indulge in illegal activities. For that kind of activities, this government supporting without any, what you tell that ಕನಿಷ್ಠ ಸೌಜನ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿ. ಮಿನಿಮಮ್ courtesy is not there. One of the worst government in this state. We have never seen this kind of administration in the state. Useless home minister is running the home department in Karnataka. Sir, DCM has said that before Janardhan Reddy entered Bellary, it was peaceful. Now he is gone there. These activities. I put a question to Deputy Chief Minister. After Supreme Court given permission to Janardhan Reddy to enter Ballari,
almost all 1.5 years over. In last 1.5 years, how much bad incident took place? You please explain to the people. I request this Deputy Chief Minister. Sir, who should be held responsible for this whole incident, sir? No, entire government supporting those persons who are wanted to disturb the situation in Ballari. What is your demand? My demand, if truth has to come properly, it has to hand it over to the CBI to inquire it. Sir, in Ballari issue, there is a two particular statement given by Chief Minister and DCM. There is a different statement. So how do you look at No, that? that's why I am telling. One side, CM accepted overall in this incident. One side, Shiv Kumar, Deputy Chief Minister, supporting those people. He said as Then how they will going to inquire properly to take action against those people who are culprit in this? Sir, before inquiry, he said I stand in support of our MLA, Congress MLA Bharat Reddy. And other side, they have given 25 lakh rupees compensation in a hurry. How do you see these developments? That 25 lakh compensation, cash they have given. From which sources they have collected the money to hand it over? Not only that, what Deputy Chief Minister announced openly that he will going to support Bharat Reddy. Then what kind of enquiry this Home Minister by announcing CID enquiry? What kind of enquiry they will going to do? Sir, you said Already your Deputy Chief Minister has given clean chit. Home Minister also given clean chit. Then Congress fact-finding committee, they have also handed over the report tomorrow to the government. Then what kind of enquiry they will going to do? Sir, Siddaramaiah completes as one of the longest serving chief ministers. How many days he will run the government, that is not important. By creating record, running a longest chief minister, that is not the issue. Ultimately, what the contribution given to the state, that will, who will going to write it in future days, let us see. One last question, sir. One last question, sir. Sir, KC Venugopal on Twitter advises CM and DCM to handle the Kogile case properly. And the houses have been dismissed. In another day I will tell brother about that. So Mr. Janardhan Reddy returned letter for the security. He sought a Home Minister of Union to give security. Now, the way in which development took place in Ballari, for that reason only he requested, because this government let down him. He has no confidence in this government. That's why I think he has written letter to the Central Home Minister, not only Home Minister, State Home Minister also he has written the letter. But he has no confidence in this government. What do you say about law and order situation, sir? Looking after all Yesterday there was So, a recent home where is law and order in Karnataka? What kind of law and order they are maintaining here? There is no law and order here in Karnataka. Jangal Raj started now. Sir, you said 2 postmortems done for one Yes. body to hide No, something. yeah, that's right. I am telling you, even now, why they have done 2 times the postmortem? On whose pressure? Second postmortem took place. Please bring it before the people. Sir, in the If same- any transparency in this issue, I demand this Home Minister, whether 2 times they have not done this postmortem or not. Who has directed the officers, sir? Yeah, please, you please tell the truth. Who pressurized for second time? Their family member or important person there from Ballari?
Who pressurized? Sir, you think the police officers shown the irresponsibility in the whole incident? You also said they are collecting money. Where is police department in Karnataka? They are all gulamas, slave to this government representatives. One MLA tell, through chappal I will going to beat officers here. This is the administration here in Karnataka. How these representatives are giving respect to the officers. Sir, how you, being Union Minister, how you see India's development, the kind of action taken related to Bangladesh incident? No, that is a external affairs minister. He will reply for all those things. Why do you worry? Thank you.